ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಸಾಮಾನ್ಯ ನಾವು ಬ್ರೇಕ್ಫಾಸ್ಟಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ತಗೊಳ್ಬೇಕು ಅಂತ ಡಯಟಿಷಿಯನ್ಸು, ಡಾಕ್ಟರ್ಸು ಎಲ್ಲ ಹೇಳ್ತಾರೆ. ಆದರೆ ಎಷ್ಟು ಪ್ರೋಟೀನ್ನ ನಾವು ತೊಗೊಳ್ತೀವಿ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ರೆಗ್ಯುಲರಾಗಿ ಇಡ್ಲಿ ಚಟ್ನಿ, ದೋಸೆ ಚಟ್ನಿ ಈ ಥರ ತಿಂತೀವಿ. ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರೋ ಬ್ರೇಕ್ಫಾಸ್ಟ್ ಐಡಿಯಾ ಕೊಡಬೇಕು ಅಂತ ಇವತ್ತಿನ ಒಂದು ರೊಟ್ಟಿ ರೆಸಿಪಿನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1-2 ಹಿಡಿಯಷ್ಟು ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅವರವರ ಖಾರದ ರುಚಿಗೆ ತಕ್ಕಷ್ಟು, ಆಮೇಲೆ ಹುರಿದಿರೋ ಕಡಲೆಕಾಯಿ ಬೀಜ ಸ್ವಲ್ಪ. ಈಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಹೆಸರು ಕಾಳು ಕಡಲೆಕಾಯಿ ಬೀಜದ ಮಿಶ್ರಣನ ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರೇನು ಹಾಕೋದು ಬೇಡ. ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಈಗ ರೊಟ್ಟಿಗೆ ಹಿಟ್ಟು ಕಲಸೋಣ. ಜೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಎಳ್ಳು 1-2 ಟೀ ಸ್ಪೂನಷ್ಟು. ಎಳ್ಳು ಹಾಕೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಳ್ಳೆ ಕಾಂತಿ ಸಿಗುತ್ತೆ. ವಿಟಮಿನ್ ಇ ಜಾಸ್ತಿ ಇರುತ್ತೆ ಎಳ್ಳಲ್ಲಿ. ಸಣ್ಣದಾಗಿ ಹಚ್ಚಿರೋ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಈರುಳ್ಳಿ 1-2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಸಣ್ಣದಾಗಿ ಹಚ್ಚಿ ಒಂದು ಸಣ್ಣ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಉಪ್ಪು 1.5 ಟೀ ಸ್ಪೂನಷ್ಟು ಉಪ್ಪು, ಬೇಕಾದರೆ ಟೇಸ್ಟ್ ನೋಡಿ ಉಪ್ಪನ್ನ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಅಕ್ಕಿ ಹಿಟ್ಟು. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಹೆಸರು ಕಾಳಿಗೆ ಇಷ್ಟೇ ಅಕ್ಕಿ ಹಿಟ್ಟು ಆ ಥರ ಎಲ್ಲ ಮೆಜರ್ಮೆಂಟ್ ಎಲ್ಲ ಏನಿಲ್ಲ, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಹೆಚ್ಚು ಕಡಿಮೆ. 2 ಹಿಡಿಯಷ್ಟು ಗ್ರೈಂಡ್ ಮಾಡಿಬಿಟ್ಟು ತರಿಯಾಗಿ ತೊಗೊಂಡಿದ್ದೆ. 1 ಹಿಡಿಯಷ್ಟು ಹೆಸರು ಕಾಳನ್ನು ಡೈರೆಕ್ಟಾಗಿ ಹಾಗೆ ತೊಗೊಳ್ತೀನಿ. ಇದು ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಡಿಯಾಗಿಯೂ ಹೆಸರು ಕಾಳನ್ನ ಸ್ವಲ್ಪ ಹಾಕಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರೊಟ್ಟಿಗೆ ಕಲಸೋ ಹದದಲ್ಲಿ ಕಲಿಸ್ಕೊಳ್ಬೇಕು. ರೊಟ್ಟಿ ಹಿಟ್ಟನ್ನು ಕಲಸಿದ್ದಾಯಿತು. ಈಗ ರೊಟ್ಟಿ ರೆಡಿ ಮಾಡ್ಕೊಬಿಡೋಣ. ಕಲಸಿದ ತಕ್ಷಣ ತಟ್ಟಿ ರೊಟ್ಟಿ ಮಾಡ್ಕೊಳ್ಬೋದು. ಸೆಟ್ ಆಗೋಕ್ಕೆ ಇಡಬೇಕು ಅಂತ ಏನೂ ಇಲ್ಲ. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಒಂದು ಟೆಫ್ಲಾನ್ ಶೀಟ್ ಮೇಲೆ ರೊಟ್ಟಿನ ತಟ್ತಾಯಿದ್ದೀನಿ. ಬಾಣಲಿನಲ್ಲಿ ಡೈರೆಕ್ಟಾಗೂ ತಟ್ಬೋದು. ಟೆಫ್ಲಾನ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೊಂಡು ತಟ್ಟಬೇಕಾಗುತ್ತೆ. ಅದರಲ್ಲೂ ಮೊದಲನೇ ರೊಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ, ಸುಲಭವಾಗಿ ಬಿಟ್ಕೊಳ್ಳೋದಕ್ಕೆ. ಇಷ್ಟಪ್ಪ ಉಂಡೆ ಈ ಥರ ತೊಗೊಂಡು ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಬೋದು. ತೆಳ್ಳಗೆ ತಟ್ಟಿದಷ್ಟು ಗರಿಯಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಡು ತಟ್ಟಿದ್ರೆ ರೊಟ್ಟಿ ಚೆನ್ನಾಗಿ ಸ್ಪ್ರೆಡ್ ಮಾಡೋಕ್ಕೆ ಬರುತ್ತೆ. ಈ ಥರ ರೊಟ್ಟಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಮತ್ತು ಡಯಟ್ ಮಾಡೋರಿಗೆ, ಸಣ್ಣ ಆಗಬೇಕು, ವೆಯ್ಟ್ ಕಡಿಮೆ ಮಾಡಬೇಕು ಅನ್ನೋಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಇದರಲ್ಲಿ ಕಾಳಿನಂಶ ಹೆಚ್ಚಾಗಿದೆ, ಮೊಳಕೆ ಕಾಳಿನಂಶ. ಅಕ್ಕಿ ಹಿಟ್ಟು ತುಂಬ ಕಡಿಮೆನೇ ಹಾಕಿದೆ. ಈಗ ರೊಟ್ಟಿ ತಟ್ಟಿದ್ದಾಯಿತು. ಸ್ವಲ್ಪ ತೆಳ್ಳಗೆ ತಟ್ಕೊಂಡಿದ್ದೀನಿ. ಈಗ ಹಂಚು ಬಿಸಿಯಾಗಿದೆ. ಈ ಥರ ಟೆಫ್ಲಾನ್ ಶೀಟ್ ಅಮೆಝಾನ್ನಲ್ಲಿ ಸಿಗುತ್ತೆ. ಇದನ್ನು ಒಂದು ಶೀಟನ್ನು ಸುಮಾರು ಸಲ ಬಳಸ್ಬೋದು. ತೊಳೆದಿಟ್ಕೊಂಡು ಸ್ವಲ್ಪ ಸೋಪ್ ಸೊಲ್ಯೂಷನ್ ಹಾಕಿ ತೊಳೆದಿಟ್ಕೊಂಡು ರೀಯೂಸ್ ಮಾಡ್ಬೋದು ಎಷ್ಟು ಸಲ ಬೇಕಾದರೂ. ನಾನಂತೂ ಇದನ್ನು ಒಂದು 6ನೇ ಸಲ ಯೂಸ್ ಮಾಡ್ತಾಯಿದ್ದೀನಿ ಸೇಮ್ ಶೀಟನ್ನು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸಬೇಕು, ಇಲ್ಲದ್ರೆ ಸೀದೋಗ್ಬಿಡುತ್ತೆ, ಕರೆಕ್ಟಾಗಿ ಗರಿಯಾಗಿ ಬೇಯಲ್ಲ. 2 ಕಡೆ ಎಣ್ಣೆ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ.
ಪೌಷ್ಟಿಕಾಂಶದಿಂದ ತುಂಬಿದ ಒಂದು ರೊಟ್ಟಿ ರೆಸಿಪಿ. ಹೆಸರುಕಾಳು, ಮೊಳಕೆ ಕಟ್ಟಿದ ಹೆಸರುಕಾಳು ಬಳಸಿ ಮಾಡಿದ್ದೀನಿ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ತುಂಬ ಕಷ್ಟವೂ ಏನಿಲ್ಲ, ಕಡಿಮೆ ಸಾಮಗ್ರಿಗಳನ್ನ ಬಳಸಿ ತುಂಬ ಈಸಿಯಾಗಿ ಮಾಡುವಂಥದ್ದು. ಇದ್ರ ಜೊತೆಗೆ ನಾನು ಚಟ್ನಿ ಪುಡಿ ಅಷ್ಟೇ ಸರ್ವ್ ಮಾಡ್ತಾಯಿದ್ದೀನಿ. ಚಟ್ನಿ ಪುಡಿ ಬರೀ ತುಪ್ಪ, ಬರೀ ಬೆಣ್ಣೆ ಯಾವುದಿದ್ರೂ ನಡೆಯುತ್ತೆ. ಚಟ್ನಿ ಎಲ್ಲ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.